ಜ್ವರ, ನೆಗಡಿ, ಕೆಮ್ಮು ಮೊದಲಾಗಿರತಕ್ಕಂತಹ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ರೋಗಗಳು ಮನುಷ್ಯನಿಗೆ ಸಾಧಾರಣವಾದದ್ದು. ಯಾವುದೋ ಒಂದು ಬರ್ತಾನೆ ಇರ್ತದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟರ್ ಔಷಧಿಯನ್ನು ಕೊಡ್ತಾನೆ, ಅದನ್ನು ಸ್ವೀಕಾರ ಮಾಡ್ತೇವೆ. ಔಷಧಿಯನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನು ಹೇಳಿಕೊಂಡು ನಾವು ಔಷಧಿಯನ್ನು ಸ್ವೀಕಾರ ಮಾಡಿದ್ರೆ ನಮ್ಮ ರೋಗ ಬೇಗನೆ ವಾಸಿ ಆಗ್ತದೆ. ಅದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಶಯ ಇಲ್ಲ. ಆ ಮಂತ್ರವನ್ನು ಇವತ್ತು ನಾನು ನಿಮ್ಗೆ ಹೇಳ್ತೇನೆ. ಅದನ್ನು ಕಂಠಪಾಠ ಮಾಡಿ ಔಷಧಿಯನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿಕೊಳ್ಳಿ. ಶರೀರೇ ಜರ್ಝರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವೀ ತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಈ ಶರೀರ ಅಂತನ್ನೋದು ಜರ್ಜರೀಭೂತವಾಗಿದೆ, ವ್ಯಾಧಿಗ್ರಸ್ತವಾಗಿದೆ. ಇಂತಹ ಶರೀರಕ್ಕೆ ನಾನು ಔಷಧಿಯನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಔಷಧಿಯನ್ನು ಸ್ವೀಕಾರ ಮಾಡ್ತಾ ಇರುವಾಗ ಅದಕ್ಕಾಗಿ ಹಾಕಿಕೊಳ್ಳುವಂತಹ ನೀರು, ಉಪಯೋಗಿಸುವಂತಹ ನೀರು ಇದು ಜಾಹ್ನವೀ ತೋಯ ಅಂತಂದ್ರೆ ಪರಮಂಗಲವಾಗಿರತಕ್ಕಂತಹ ಗಂಗಾ ನೀರು ಅಂತ ಚಿಂತನೆ ಮಾಡಿ ಸಾಕ್ಷಾತ್ ನಾರಾಯಣನೇ ವೈದ್ಯನ ರೂಪದಲ್ಲಿ ಬಂದು ನನಗೆ ಔಷಧಿಯನ್ನು ಕೊಟ್ಟಿದ್ದಾನೆ, ಆದ್ದರಿಂದ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅನುಸಂಧಾನವನ್ನು ಮಾಡ್ತಾ ಔಷಧಿಯನ್ನು ಸ್ವೀಕಾರ ಮಾಡಿದ್ರೆ ನಮ್ಮ ಎಲ್ಲಾ ರೋಗಗಳು ಕೂಡ ಬೇಗನೆ ಪರಿಹಾರವಾಗ್ತವೆ.